ನನ್ನ ಸ್ನೇಹಿತನೊಬ್ಬನು 12 ವರ್ಷದ ಒಂದು ಹುಡುಗಿ ಕಡಲೆಕಾಯಿ ಮಾರುವ ಚಿತ್ರವನ್ನು ಕಳುಹಿಸಿದನು. ಆಕೆಯ ಹೆಸರು ವಿನಿಶಾ. ಆಕೆ ತನ್ನ ಪೋಷಕರ ಸಂಗಡ ಇರುತ್ತಿದ್ದಳು. ಅವಳ ತಂದೆ ದಿನಗೂಲಿ ಕೆಲಸಗಾರರಾಗಿದ್ದರು ಮತ್ತು ತಾಯಿ ಕಡಲೆಕಾಯಿಯನ್ನು ಮಾರುತ್ತಿದ್ದಳು. ಅನಿರೀಕ್ಷಿತವಾಗಿ ವಿನಿಶಾಳ ತಾಯಿ ಅನಾರೋಗ್ಯಕ್ಕೊಳಗಾದರು. ಇದನ್ನು ಗಮನಿಸಿದ ವಿನಿಶಾ ಶಾಲೆಯ ನಂತರ ತಾಯಿಯ ಕೆಲಸವನ್ನು ಮಾಡಲು ನಿರ್ಧರಿಸಿದಳು. ಅವಳು ತನ್ನ ಕೆಲಸ ಮತ್ತು ಶಿಕ್ಷಣವನ್ನು ತಾನೇ ನಿರ್ವಹಿಸುತ್ತಿದ್ದಳು. ಸಮಾಜದಲ್ಲಿ ಅನೇಕರು ಅವಳನ್ನು ಟೀಕಿಸಿದರು. ಅವಳ ನಿರ್ಧಾರ ತಪ್ಪು ಎಂದು ಹೇಳಿದರೂ ಅವಳ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವ ಆಕೆಯ ನಿರ್ಧಾರವನ್ನು ಅವಳು ಬದಲಾಯಿಸಲಿಲ್ಲ. ನಿರ್ಧರಿಸಿದಳು ಅಥವಾ ನಿರ್ಧರಿಸಿದವನು ಎಂಬ ಪದವನ್ನು ನಾವು ಮೇಲೆ ಮೇಲೆ ಕೇಳುತ್ತಲೇ ಇರುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಅದನ್ನು ಮಾಡಲೇಬೇಕಾಗಿರುತ್ತದೆ. ಅನೇಕ ಬಾರಿ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುವುದಿಲ್ಲ ಮತ್ತು ಅದರಲ್ಲಿ ಮುಂದುವರಿಯಲು ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನಾವು ನಿಲುವು ತಾಳಬೇಕು. ಹೌದು, ನಾನು ಇದನ್ನು ಮಾಡಲು ನಿರ್ಧರಿಸಿದ್ದೇನೆ ಅಥವಾ ನಾನು ಇದನ್ನು ಬೇಗನೆ ಮಾಡುತ್ತೇನೆ ಎಂದು ಹೇಳಿದರೆ ನಾವು ಅನೇಕ ಕಾರ್ಯಗಳನ್ನು ಸಾಧಿಸಬಹುದು. ವಿನಿಶಾಳ ಹಾಗೆ ಅನೇಕರು ಬಡತನ, ಸಮಾಜದ ಭ್ರಷ್ಟಾಚಾರ, ಅನ್ಯಾಯ ನಡುವೆ ತಲೆ ಎತ್ತಿ ನಿಲ್ಲಲು ಶ್ರಮಿಸುತ್ತಿದ್ದಾರೆ. ನೀವು ಸೋತು ಹೋಗದೆ ಸತತವಾಗಿ ಶ್ರಮಿಸಿದರೆ ಒಂದು ದಿನ ನೀವು ಯಶಸ್ವಿಯಾಗುವಿರಿ. ನಿಮ್ಮ ಕುಟುಂಬವನ್ನು ಬೆಂಬಲಿಸಿ, ಇತರರಿಗೆ ಒಳ್ಳೆಯದನ್ನು ಮಾಡಿರಿ ಮತ್ತು ಎಲ್ಲರನ್ನೂ ಪ್ರೀತಿಸಿರಿ. ಈ ಹೊತ್ತು ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಡಲು ನಿರ್ಧರಿಸಿ ಯಶಸ್ವಿಯಾಗಿರಿ. ಶ್ರಮಶೀಲರಿಗೆ ವೃದ್ಧಿಯು ಖಚಿತ.